ಬಹುತ್ವ ಮೀಡಿಯಾ ಹೌಸ್ ಹೊಸದಾಗಿ ಅತ್ಯದ್ಭುತವಾದಂತಹ ಒಂದು ಮೀಡಿಯಾ ಫೆಸ್ಟನ್ನು ಆಯೋಜನೆ ಮಾಡಿರುವುದು ನಮಗೆಲ್ಲ ಸಂತೋಷ. ವೇದಿಕೆ ಮೇಲಿರುವ ನಮ್ಮ ಅಕಾಡೆಮಿಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ರಾಜಶೇಖರ್ ಮೇಡಮ್ ಅವರೇ, ಜೊತೆಗೆ ಗುಪ್ತಾಧರ್ ಅವರೇ, ನಾರಾಯಣರವರೇ, ನಮ್ಮ ನೆಚ್ಚಿನ ಗುರುಗಳು ಮತ್ತು ಅವರನ್ನು ಓದಿಕೊಂಡೇ ಬೆಳೆದಿರ್ತಕ್ಕಂಥ ನಮ್ಮ ಮೋಹನ್ ಸರ್ ಅವರೇ, ವಾರ್ತಾಧಿಕಾರಿ ಜೋಶಿದಪ್ಪನವರೇ, ಇಲ್ಲಿ ನಡೆದಿರುವ ಎಲ್ಲ ಜರ್ನಲಿಸಮ್ನ ವಿದ್ಯಾರ್ಥಿಗಳೇ, ನನ್ನ ಸಹೋದ್ಯೋಗಿಗಳೇ, ಆಲ್ರೆಡಿ ಬೆಳಗ್ಗೆ ನಮ್ಮ ಮೇಡಮ್ ಎಲ್ಲ ಮಾತಾಡಿರ್ತಾರೆ. ನಮ್ಮ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಮುಂದೆ ಕೆಲಸ ಅಂತ. ನಾನು ಎರಡೇ ಪಾಯಿಂಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು, ನಮ್ಮ ಮಾಧ್ಯಮ ಅಕಾಡೆಮಿ ರಚನೆ ಆದಮೇಲೆ ಪ್ರಪ್ರಥಮವಾಗಿ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ನನಗೆ ಗೊತ್ತಿರಲಿಲ್ಲ, ಬರೀ ಪ್ರೈಸ್ ಕೊಡೋದಷ್ಟೇ ಅಕಾಡೆಮಿ ಕೆಲಸ ಏನು ಅಂತ. ಆದರೆ ಅಲ್ಲಿ ಭಾಳ ಕೆಲಸಗಳಿವೆ. ಪತ್ರಕರ್ತರನ್ನ ಅಕಾಡೆಮಿಕ್ಕಾಗಿ ಹೇಗೆ ನಾವು ತಯಾರು ಮಾಡಬಹುದು, ತರಬೇತಿಯನ್ನು ಕೊಡಬಹುದು, ಮತ್ತು ಪತ್ರಿಕೋದ್ಯಮಕ್ಕೆ, ವಿಶೇಷವಾಗಿ ಕನ್ನಡ ಪತ್ರಿಕೋದ್ಯಮಕ್ಕೆ ನಾವು ಏನನ್ನ ಸ್ಕೋಪ್ ಕೊಡಬಹುದು ಅಂತಕ್ಕಂಥ ಅಂಶಗಳು ನಮ್ಮ ಬೈಲದಲ್ಲಿವೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನೂ ಅಕಾಡೆಮಿ ಅಪ್ಡೇಟ್ ಆಗಬೇಕಾಗಿದೆ. ನಮ್ಮ ಮೇಡಮ್ ಅವರೆಲ್ಲ ಅದ್ರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ತಯಾರು ಮಾಡಿದ್ದಾರೆ. ನಮ್ಮೆಲ್ಲ ಸದಸ್ಯರ ಸಲಹೆ ಪಡೆದು ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಗುಲ್ಬರ್ಗ ಮತ್ತು ಹಂಪಿ, ಗಂಗಾವತಿ ಈ ಭಾಗದಲ್ಲಿ, ಕೊಪ್ಪಳದಲ್ಲಿ ಪತ್ರಕರ್ತರ ಕಾರ್ಯಾಗಾರ ಮಾಡಬೇಕು, ಕೌಶಲ್ಯ ತರಬೇತಿಯನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಜೊತೆಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಮಾಧ್ಯಮ ಅಕಾಡೆಮಿ ಕೊಡಬೇಕು. ಜೊತೆಗೆ ಪತ್ರಿಕೋದ್ಯಮದಲ್ಲಿ PhD ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಅಂಶವನ್ನು ಸಹ ನಾವು ಮೊನ್ನೆ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೀವಿ. ಅವೆಲ್ಲವನ್ನ ನಮ್ಮ ಅವಧಿಯಲ್ಲಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಸಿರಾಜ್ ಅಂಡ್ ರಾಜಭಕ್ಷ ಅವರು ಅತ್ಯದ್ಭುತವಾಗಿ ಇಂಥ ಕಾರ್ಯಕ್ರಮಗಳು ಬೇರೆಲ್ಲೋ ಮೆಟ್ರೋಪಾಲಿಟನ್ ನಡೀತವೆ. ಆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋ ಮೂಲಕ ನಿಮ್ಮೆಲ್ಲರಿಗೂ ಮಾಧ್ಯಮದ ಓರಣವನ್ನು ಉಣಬಡಿಸಿದ್ದಾರೆ. ಜೊತೆಗೆ ಮೋಹನ್ ಸಾರ್ ಅಂತ ಹಿರಿಯರನ್ನು ಕರೆದು, ನಮ್ಮ ಅಧ್ಯಕ್ಷರನ್ನು ಕರೆದು, BK ರವಿ ಅವರನ್ನ ಇಲ್ಲಿಗೆ ಆಹ್ವಾನಿಸಿ, ಗಣ್ಯರನ್ನು, ಸಮಾಜದ ಮುಖ್ಯವಾಗಿರ್ತಕ್ಕಂಥವ್ರನ್ನ ಕರೆದು ನಮ್ಮೆಲ್ಲರಿಗೂ ಪತ್ರಿಕೋದ್ಯಮವನ್ನು ಹೇಗೆ ಪ್ರೋತ್ಸಾಹಿಸಬೇಕು ಅಂತಕ್ಕಂತಹ ವಿಚಾರದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮಾಧ್ಯಮ ಅಕಾಡೆಮಿ ಸದಸ್ಯನಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.